ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಸೇರಿದ್ ಬಿಡಿ, ಅವ್ರಿಗೆ ಸೇರಿರೋದು ನಾನು ಯಾಕೆ ಮಾತಾಡ್ತೀನಿ. DCM ಅವರು ಕೂಡ ಯತೀಂದ್ರ ಅವರ ಹೈಕಮಾಂಡ್ ಅಂತ ಹೇಳ್ತಾರೆ. ಈಗ ಆ ವಿಷಯ ಕಾಂಗ್ರೆಸ್ ಸರ್ಕಾರಕ್ಕೆ ಸೇರಿರೋದು, ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋದು. ಅವರು ಹೊಡೆದಾಡ್ತಲ್ಲಿ ನಾನು ಯಾತಕ್ಕೆ ನನ್ನ 100 ಕೆಲಸ ಇದೆ, ಅದಕ್ಕೆ ನಾನು ಯಾತಕ್ಕೆ ತಲೆ ಕೆಡಿಸ್ಕೊಳ್ಳಿ. ಆರೋಗ್ಯದ ವಿಷಯದಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಮ ಈ ಒಂದು BJSನ ಸಮುಚ್ಚಯದಲ್ಲಿ ವೈದ್ಯಕೀಯ ಸಮುಚ್ಚಯದಲ್ಲಿ ಉತ್ತಮವಾದ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಕ್ಕಂಥ ತರಬೇತಿಯನ್ನು ಕೊಡ್ತಕ್ಕಂಥದ್ದು ನಮ್ಮ ಸ್ವಾಮೀಜಿಯವರ ಕಲ್ಪನೆ ಏನಿದೆ ಅದನ್ನು ಪ್ರಸನ್ನಾನಂದ ಸ್ವಾಮೀಜಿಯವರು ಅತ್ಯಂತ ಅದ್ಭುತವಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇವತ್ತಿನ ಶ್ರೀನಿವಾಸ ಕಲ್ಯಾಣ ಮತ್ತು ಹಲವಾರು ರೀತಿಯ ಒಂದು ಧಾರ್ಮಿಕ ಕಾರ್ಯಕ್ರಮಗಳೇನು ನಡೀತಾ ಇದೆ, ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ದೇಶದ ಮುಂದಿನ ಭವಿಷ್ಯಕ್ಕಾಗಿ ಪ್ರತಿ ಕುಟುಂಬದ ಒಂದು ಸೌಖ್ಯಕ್ಕೆ ಸುಖ ಶಾಂತಿಗೆ ಒಂದು ಧಾರ್ಮಿಕ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಆಗ್ತಾಯಿದೆ ಅಚ್ಚುಕಟ್ಟಾಗಿ. ಅದಕ್ಕೆ ನಮ್ಮ ಸ್ವಾಮೀಜಿಯವ್ರನ್ನ ನಾನು ಈ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತಕ್ಕಂಥ ದೃಷ್ಟಿಯಿಂದ ಈ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ಮತ್ತು ನಮ್ಮ ಷಷ್ಠಾಬ್ದಿಯ ಒಂದು ಕಾರ್ಯಕ್ರಮವನ್ನು ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ, ಅವರ ಷಷ್ಠಾಬ್ದಿ ಕಾರ್ಯಕ್ರಮ. ಅದಕ್ಕೂ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜಕ್ಕೆ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಶಕ್ತಿಯನ್ನು ನಮ್ಮ ಪರಮ ಪೂಜ್ಯ ನಮ್ಮ ಹಿಂದಿನ ಮಹಾಸ್ವಾಮೀಜಿಯವರು ಬಾಲಗಂಗಾಧರ ಸ್ವಾಮೀಜಿಯವರ ಒಂದು ಅವರ ಮಾರ್ಗದರ್ಶನ, ಅವರು ಕೊಟ್ಟಂಥ ಆಶೀರ್ವಾದದಲ್ಲಿ ಇಷ್ಟೆಲ್ಲ ಒಂದು ಸಮಾಜದ ಕಲ್ಯಾಣ ನಡೀತಾ ಇದೆ. ಅವರಿಂದ ಇನ್ನೂ ಸಮಾಜಕ್ಕೆ ಹೆಚ್ಚಿನ ಕೊಡುಗೆಯನ್ನು ಕೊಡಲಿ ಅಂತಕ್ಕಂಥ ಪ್ರಾರ್ಥನೆ ಮಾಡ್ತೀವಿ. 25ನೇ ಬೆಳ್ಳಿ ಹಬ್ಬ ಹಾಗೂ ಸ್ವಾಮೀಜಿಯವರ ಹುಟ್ಟಿದ ದಿನ ಹಾಗೆ ಶ್ರೀನಿವಾಸ ಕಲ್ಯಾಣ 3 ಒಟ್ಟಿಗೆ ನಡೀತಾ ಇರೋದು. ಹೌದು, ಅದು ಎಲ್ಲ ಇವತ್ತು ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಎಲ್ಲ ರೀತಿಯ ಒಟ್ಟಿಗೆ ಇದ್ದರೂ ಮತ್ತು ಅತ್ಯಂತ ಶಿಸ್ತುಬದ್ಧವಾಗಿ ಶಾಸ್ತ್ರೋಕ್ತವಾಗಿ ನಡೀತಾ ಇರ್ತಕ್ಕಂಥದ್ದು, ಅವರಲ್ಲಿರ್ತಕ್ಕಂಥ ಒಂದು ಕಮಿಟ್ಮೆಂಟ್ ಏನಿದೆ ಅದನ್ನು ತೋರಿಸುತ್ತೆ. ಥ್ಯಾಂಕ್ ಯು. ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಸೇರಿದ್ ಬಿಡಿ, ಅವ್ರಿಗೆ ಸೇರಿರೋದು ನಾನು ಯಾಕೆ ಮಾತಾಡ್ತೀನಿ. DCM ಅವರು ಕೂಡ ಯತೀಂದ್ರ ಅವರ ಹೈಕಮಾಂಡ್ ಅಂತ ಹೇಳ್ತಾರೆ. ಈಗ ಆ ವಿಷಯ ಕಾಂಗ್ರೆಸ್ ಸರ್ಕಾರಕ್ಕೆ ಸೇರಿರೋದು, ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋದು. ಅವರು ಹೊಡೆದಾಡ್ತಲ್ಲಿ ನಾನು ಯಾತಕ್ಕೆ ನನ್ನ 100 ಕೆಲಸ ಇದೆ, ಅದಕ್ಕೆ ನಾನು ಯಾತಕ್ಕೆ ತಲೆ ಕೆಡಿಸ್ಕೊಳ್ಳಿ. ಆರೋಗ್ಯದ ವಿಷಯದಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಮ ಈ ಒಂದು BJSನ ಸಮುಚ್ಚಯದಲ್ಲಿ ವೈದ್ಯಕೀಯ ಸಮುಚ್ಚಯದಲ್ಲಿ ಉತ್ತಮವಾದ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಕ್ಕಂಥ ತರಬೇತಿಯನ್ನು ಕೊಡ್ತಕ್ಕಂಥದ್ದು ನಮ್ಮ ಸ್ವಾಮೀಜಿಯವರ ಕಲ್ಪನೆ ಏನಿದೆ ಅದನ್ನು ಪ್ರಸನ್ನಾನಂದ ಸ್ವಾಮೀಜಿಯವರು ಅತ್ಯಂತ ಅದ್ಭುತವಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇವತ್ತಿನ ಶ್ರೀನಿವಾಸ ಕಲ್ಯಾಣ ಮತ್ತು ಹಲವಾರು ರೀತಿಯ ಒಂದು ಧಾರ್ಮಿಕ ಕಾರ್ಯಕ್ರಮಗಳೇನು ನಡೀತಾ ಇದೆ, ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ದೇಶದ ಮುಂದಿನ ಭವಿಷ್ಯಕ್ಕಾಗಿ ಪ್ರತಿ ಕುಟುಂಬದ ಒಂದು ಸೌಖ್ಯಕ್ಕೆ ಸುಖ ಶಾಂತಿಗೆ ಒಂದು ಧಾರ್ಮಿಕ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಆಗ್ತಾಯಿದೆ ಅಚ್ಚುಕಟ್ಟಾಗಿ. ಅದಕ್ಕೆ ನಮ್ಮ ಸ್ವಾಮೀಜಿಯವ್ರನ್ನ ನಾನು ಈ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತಕ್ಕಂಥ ದೃಷ್ಟಿಯಿಂದ ಈ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ಮತ್ತು ನಮ್ಮ ಷಷ್ಠಾಬ್ದಿಯ ಒಂದು ಕಾರ್ಯಕ್ರಮವನ್ನು ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ, ಅವರ ಷಷ್ಠಾಬ್ದಿ ಕಾರ್ಯಕ್ರಮ. ಅದಕ್ಕೂ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜಕ್ಕೆ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಶಕ್ತಿಯನ್ನು ನಮ್ಮ ಪರಮ ಪೂಜ್ಯ ನಮ್ಮ ಹಿಂದಿನ ಮಹಾಸ್ವಾಮೀಜಿಯವರು ಬಾಲಗಂಗಾಧರ ಸ್ವಾಮೀಜಿಯವರ ಒಂದು ಅವರ ಮಾರ್ಗದರ್ಶನ, ಅವರು ಕೊಟ್ಟಂಥ ಆಶೀರ್ವಾದದಲ್ಲಿ ಇಷ್ಟೆಲ್ಲ ಒಂದು ಸಮಾಜದ ಕಲ್ಯಾಣ ನಡೀತಾ ಇದೆ. ಅವರಿಂದ ಇನ್ನೂ ಸಮಾಜಕ್ಕೆ ಹೆಚ್ಚಿನ ಕೊಡುಗೆಯನ್ನು ಕೊಡಲಿ ಅಂತಕ್ಕಂಥ ಪ್ರಾರ್ಥನೆ ಮಾಡ್ತೀವಿ. 25ನೇ ಬೆಳ್ಳಿ ಹಬ್ಬ ಹಾಗೂ ಸ್ವಾಮೀಜಿಯವರ ಹುಟ್ಟಿದ ದಿನ ಹಾಗೆ ಶ್ರೀನಿವಾಸ ಕಲ್ಯಾಣ 3 ಒಟ್ಟಿಗೆ ನಡೀತಾ ಇರೋದು. ಹೌದು, ಅದು ಎಲ್ಲ ಇವತ್ತು ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಎಲ್ಲ ರೀತಿಯ ಒಟ್ಟಿಗೆ ಇದ್ದರೂ ಮತ್ತು ಅತ್ಯಂತ ಶಿಸ್ತುಬದ್ಧವಾಗಿ ಶಾಸ್ತ್ರೋಕ್ತವಾಗಿ
ನಡೀತಾ ಇರ್ತಕ್ಕಂಥದ್ದು ಅವರಲ್ಲಿ ಇರ್ತಕ್ಕಂಥ ಒಂದು ಕಮಿಟ್ಮೆಂಟ್ ಏನಿದೆ ಅದನ್ನು ತೋರಿಸುತ್ತೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.